ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇಂದಿನಿಂದ ಸಿಐಡಿ ಅಧಿಕಾರಿಗಳಿಂದ ಬೈರ್ತಿ ಬಸವರಾಜ್ ವಿಚಾರಣೆ ಆರಂಭ ಆಗೋದಿದೆ. ಪೊಲೀಸರ ವಿಚಾರಣೆ ವೇಳೆ ತನಿಖಾ ಹಾದಿ ತಪ್ಪಿಸುವ ಬೈರ್ತಿ ಆರೋಪಿ ಜಗ್ಗ ಪರಿಚಯವೇ ಇಲ್ಲ ಅಂತ ಹೇಳಿಕೆಯನ್ನ ನೀಡಿದ್ರು. ಕೊಲೆ ಪ್ರಕರಣಕ್ಕೂ ತಮಗೂ ಸಂಬಂಧವಿಲ್ಲ ಅಂತ ಶಾಸಕರು ತಿಳಿಸಿದ್ರು. ಬೆಂಗಳೂರಿನ ಭಾರತೀನಗರ ಪೊಲೀಸರ ವಿಚಾರಣೆ ವೇಳೆ ಹಾದಿ ತಪ್ಪಿಸುವಂತ ಯತ್ನವನ್ನ ಮಾಡಿದ್ರು ಶಾಸಕರು. ಶಾಸಕ ಬೈರ್ತಿ ವಿರುದ್ಧ ಹಲವು ಸಾಕ್ಷ್ಯವನ್ನ ಸಂಗ್ರಹಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಫೋಟೋ, ಕಾಲ್ ಡೀಟೇಲ್ಸ್, ಟವರ್ ಡಂಪ್ ಸಾಕ್ಷಿಗಳನ್ನ ಈಗ ಸಂಗ್ರಹಿಸಿದ್ದಾರೆ. ಎಲ್ಲ ಮುಂದಿಟ್ಟು ಪ್ರಶ್ನೆಯನ್ನ ಮಾಡ್ತಾರೆ ಸಿಐಡಿ ಅಧಿಕಾರಿಗಳು. ವಿಚಾರಣೆ ಮಾಡಿದಾಗ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ನಂಗೆ ಅವ್ರ ಪರಿಚಯನೇ ಇಲ್ಲ ಅಂತ ಹೇಳಿದರು. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ ನೋಡಿ, ವಿಚಾರಣೆ ವೇಳೆ ನನಗೂ ಜಗ್ಗಂಗೂ ಸಂಪರ್ಕನೇ ಇಲ್ಲ, ನಂಗೆ ಜಗ್ಗ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಶಾಸಕರು ಹೇಳಿದರು. ಬಟ್ ಈಗ ಸಮಗ್ರ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿ ಬೈರ್ತಿ ಬಸವರಾಜ್ ಮುಂದಿಟ್ಟು ಎನ್ಕ್ವೈರಿನ ಮಾಡಲಿಕ್ಕೆ ಮುಂದಾಗುವಂತ ಸಿಐಡಿ ಅಧಿಕಾರಿಗಳು. ಅಂಕಿತಾ, ಮಧುಸೂದನ್, ಖಂಡಿತವಾಗ್ಲು ಅಂದ್ರೆ ಮೊದಲನೇ ಬಾರಿಗೆ ಬೈರತಿ ಬಸವರಾಜ್ ಅವರನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೋರ್ವ ಆರೋಪಿಯಾಗಿದ್ದಂತಹ ಜಗದೀಶ್ ಅಲಿಯಾಸ್ ಜಗ್ಗ ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ, ನನ್ನ ಜೊತೆ ಸಾಕಷ್ಟು ಜನ ಬಂದು ಫೋಟೋವನ್ನ ತೆಗೆಸ್ಕೊಳ್ತಾ ಇದ್ರು, ಹಾಗಾಗಿ ಇವರು ಕೂಡ ಅದೇ ರೀತಿಯಾಗಿ ಬಂದಿದ್ರು ಅನ್ನೋ ಉತ್ತರವನ್ನ ಹೇಳ್ತಾ ಇದ್ರು. ಆದ್ರೆ ಸಿಐಡಿ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಇವರೆಲ್ಲರ ಕಾನ್ವರ್ಸೇಷನ್ ಕೂಡ ಪತ್ತೆ ಆಗತ್ತೆ, ಅಂದ್ರೆ ಒಬ್ಬರಿಗೊಬ್ರು ಸಂಪರ್ಕ ಇರುವಂತದ್ದು ಗೊತ್ತಾಗತ್ತೆ. ಅದಾದ್ಮೇಲೆ ಬೈರತಿ ಬಸವರಾಜ್ ಅವರ ವಿರುದ್ಧ ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಅಂದ್ರೆ ಅವರ ಟವರ್ ಡಂಪ್ ಲೊಕೇಶನ್ ಆಗಿರ್ಬೋದು, ಜೊತೆಗೆ ಅವರು ಮಾತನಾಡಿರುವಂತಹ ಕಾಲ್ ರೆಕಾರ್ಡ್ಸ್ ಆಗಿರ್ಬೋದು, ಎಲ್ಲವನ್ನ ಕೂಡ ಸಂಗ್ರಹಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಹಾಗಾಗಿ ಕೊನೆಗೆ ಈಗ ಬೈರತಿ ಬಸವರಾಜ್ಗೆ ಅವೆಲ್ಲ ಮಾಹಿತಿಯನ್ನ ಇಟ್ಟುಕೊಂಡು ಈಗ ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳ್ತಾರೆ. ಅಂದ್ರೆ ಜಗದೀಶ್ ಜೊತೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂದ್ರೂ ಕೂಡ ಅವರ ಜೊತೆ ಇದ್ದಂತಹ ಒಂದು ಕಾಂಟ್ಯಾಕ್ಟ್ ಬಗ್ಗೆ ಅಧಿಕಾರಿಗಳು ವಿಚಾರಣೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳಿರುತ್ತೆ. ಜೊತೆಗೆ ಅಧಿಕಾರಿಗಳು ಬೈರತಿ ಬಸವರಾಜ್ ಅವರನ್ನ ಕಸ್ಟಡಿಗೆ ಪಡ್ಕೊಂಡು ಇಂದಿನಿಂದ ತನಿಖೆಯನ್ನ ಮಾಡ್ತಾರೆ. ಅವರು ಈ ಹಿಂದೆ ಕೊಟ್ಟಿರುವಂತಹ ಹೇಳಿಕೆ ಜೊತೆಗೆ ಬಂಧಿತರಾಗಿರುವಂತಹ ಆರೋಪಿಗಳು ಕೊಟ್ಟಿರುವಂತಹ ಹೇಳಿಕೆಯ ಆಧಾರದ ಮೇಲೆ ಬೈರತಿ ಬಸವರಾಜ್ ಅವರನ್ನ ವಿಚಾರಣೆ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಗಲಾಟೆ ಆಗಿತ್ತು, ಆ ಗಲಾಟೆಯಲ್ಲಿ ಬೈರತಿ ಬಸವರಾಜ್ ಅವರು ಇನ್ವಾಲ್ವ್ ಆಗಿದ್ರ ಅಂತ ಹೇಳಿ. ಯಾಕಂತಂದ್ರೆ ಬಿಕ್ಲು ಶಿವನಿಗೆ ವಾರ್ನಿಂಗ್ ಅನ್ನ ಕೂಡ ಮಾಡಿರ್ತಾರಂತೆ ಗ್ಯಾಂಗ್ ನ ಸದಸ್ಯರು. ಪ್ರಮುಖವಾಗಿ ಆತ ತನ್ನ ಹೆಸರಿಗೆ ಮಾಡ್ಕೊಂಡಿದ್ದಂತಹ ಜಿಪಿ ಏನಿದೆ ಅದು ಮತ್ತೆ ಪ್ರೊಸೆಷನ್ ಅನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಎಲ್ಲಾ ರೀತಿಯ ಧಮಕಿಯನ್ನ ಕೂಡ ಹಾಕಿದ್ರು ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಪೊಲೀಸರು ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ಶಾಸಕ ಬೈರತಿ ಬಸವರಾಜ್ ಮುಂದೆ ಸಾಕ್ಷಿಗಳನ್ನ ಮುಂದಿಟ್ಟು ಪ್ರಶ್ನೆಯನ್ನ ಮಾಡಲಿಕ್ಕೆ, ವಿಚಾರಣೆಯನ್ನ ಮಾಡಲಿಕ್ಕೆ ಈಗ ಮುಂದಾಗಿದ್ದಾರೆ ಸಿಐಡಿ ಅಧಿಕಾರಿಗಳು. ನನಗೆ ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಆರೋಪಿ ಜಗ್ಗನ ಪರಿಚಯವೇ ಇಲ್ಲ ಅಂತ ಶಾಸಕರು ಹೇಳಿದ್ರು. ಬಟ್ ಈಗ ಟವರ್ ಡಂಪ್, ಲೊಕೇಶನ್, ಕಾಲ್ ಡೀಟೇಲ್ಸ್ ಎಲ್ಲವನ್ನೂ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.